ಮಹೇಶ್ ಎಲ್ಲ ಹೋಗ್ತಾ ಇದ್ದೀರಾ? ಹೃದಯದ ಗುಡಿ ಕಟ್ಟಕ್ ಮಗ. ಎಲ್ಲ ಪ್ರೇಮಿಗಳು ಸಾಯೋ ಥರ ಪ್ರೀತಿಸ್ತಾರೆ. ಅದರಲ್ಲಿ ಒಬ್ಬ ಪ್ರೇಮಿ ಸತ್ರು ಇದ್ದ ಪ್ರೇಮಿ ಗೋರಿ ಕೂಡ ಕಟ್ಸಲ್ಲ. ನೀವೆಲ್ಲ ಹೃದಯದ ಗುಡಿ ಕಟ್ತೀರಾ? ನಿಜ, ಎಲ್ಲ ಪ್ರೇಮಿಗಳು ಇತಿಹಾಸ ನೋಡಿ ಪ್ರೀತಿಸ್ತಾರೆ, ಆದರೆ ನಾವು ಇತಿಹಾಸದ ಪುಟ ಸೇರೋ ಹಾಗೆ ಪ್ರೀತಿಸ್ತೀವಿ ಮಗ. ನಮ್ಮೂರಿನ ಜನಕ್ಕೆ ನೀವು ಯಾರಂತ ಗೊತ್ತಿಲ್ಲ, ಇನ್ನು ಇತಿಹಾಸ ಎಲ್ಲೋ ಸೇರ್ತೀರಾ? ನೋಡು ಮಂಜು, ಈ ನಮ್ಮ ಜನ ಮನಸ್ಸು ಅಂತ ಎದೆ ಹೊಡ್ಕೊಳ್ತಾರೆ, ಆದರೆ ಬೆಂಗಳೂರಿನಲ್ಲಿ ಎತ್ತೆತ್ತರವಾದ ಬಿಲ್ಡಿಂಗ್ಗಳು ಕಟ್ತಾರೆ. ನಾವು ಯಾರಿಗೂ ಕಾಣದ ಮನಸ್ಸನ್ನು ಹೃದಯದ ಗುಡಿಯಾಗಿ ಕಟ್ಟಿಸ್ತೀವಿ ಮಗ. ನಾವು ಕಟ್ಟಿದ ಹೃದಯದ ಗುಡಿನ ನೋಡಿದ್ಮೇಲೆ ಇಡೀ ಪ್ರಪಂಚನೇ ಹೇಳ್ಕೊಳ್ಳುತ್ತೆ ಬೆಂಗಳೂರಲ್ಲಿ ಮಹೇಶ ಸವಿತಾ ಅನ್ನೋ ಪ್ರೇಮಿಗಳು ಇದ್ರು ಅಂತ. ಬಾ ಮಹಿ, ಹೋಗೋಣ. ಏನೋ ಮಹೇಶ್ ಶಂಕರ್ ಇಲ್ಲೇ ಇದೆ. ಕಾರ್ ಒಂದು ಜಾಗದಲ್ಲಿ ಮಹೇಶ್ ಒಂದು ಜಾಗದಲ್ಲಿ ಮಗ. ಎಲ್ಲಾರು ಹೋಗ್ಬೇಕಾದ್ರೆ ಮಹೇಶನ್ ಫೋನ್ ಮಾಡಿ ಕರ್ಸ್ಬೇಕು ಮಗ. ಫೋನ್ ಮಾಡ ಮಗ. ಎಲ್ಲ ಮಣಿ ಚೇಂಜ್ ಆಗೈತೆ, ಮನುಷ್ಯ ಚೇಂಜ್ ಆಗಿಲ್ಲ. ನಮ್ಮ ದೇಶದ PMNM ಮಣಿ ಚೇಂಜ್ ಮಾಡಿ ನಮ್ಮ ಥರ ದುಡ್ಕೊಂಡು ತಿನ್ನೋದು ಚೇಂಜ್ ಆಗಲಿ ಅಂತಲ್ಲ. ಕಲೆಯಿಲ್ಲದ ಬಿಳಿ ಬಟ್ಟೆ ಹಾಕೊಂಡು ಕಪ್ಪು ಹಣ ಅಂತಂದೇನೋ ಅಂತ ಕೇಳಿ ಕಣ್ಣಿದ್ದು ಫುಡ್ ಅಂತ ನಾಟಕ ಮಾಡೋದು ಚೇಂಜ್ ಆಗಿ ಜನರು ಸಮಾನರಂತೆ ಎಲ್ಲರೂ ಸಮಾನ ಆಗಿರಲಿ ಅಂತ. ಎಲ್ಲಿಗೋ ನಮ್ಮ ಪ್ರಯಾಣ ಇವತ್ತು ನ್ಯೂ ಇಯರ್ ಅಲ್ಲ, ಅದಕ್ಕೆ ಲಾಲ್ಬಾಗ್ ಹೋಗೋಣ. ಏನೋ ಮಂದಿ ನೀನು ಕೆಂಚಿ ಬರ್ತಾಳೆ ಲಾಲ್ಬಾಗ್ಗೆ. ಯಾಕೋ ಹುಡುಗಿರಿಂದ ಬಿದ್ದಾಡಾಕ್ತೀರಾ? ಇರ್ಲಿ ಬರಪ್ಪ, ನಿನ್ನ ಮುದ್ದು ಮನಸ್ಸು ನಾವು ನೋಡ್ತೀವಿ. ಎಷ್ಟು ದಿನ ಹುಡುಗಿರಿಂದ ಬೆಳೆದೇ ಇರ್ತೇವೆ ನಾವು ನೋಡ್ತೀವಿ ಮಹೇಶ. ಎಲ್ಲರೂ ಊಟ ಮಾಡಿದ್ರ? ಇಲ್ಲ ಏನು ಮಾಡಿಲ್ಲ, ಎಲ್ಲ ಉಪವಾಸ ಹೋಗ್ತೀವಿ. ನಮ್ಮ ಹೆಸರಿಗೆ ದುಡ್ಡು ಕೇಳಿದ್ರೆ ನಾನು ಹೊಸ ವರ್ಷ ಪಾರ್ಟಿನಲ್ಲಿ ಇದ್ದೀನಿ, ಫೋನ್ ಮಾಡಿಬಿಡಿ ಅಂತ ಯಾರು ಸರ್ಟಿಫಿಕೇಟ್ ಇದ್ದಾಗ ಏನು ತಂದಿಲ್ಲ, ಕೊಡ್ತೀವಿ. ಹೇಳಿ, ಇಲ್ಲಿದೀಯಾ? ಇರೇ ಒಂದ್ ನಿಮಿಷ. ಅದಕ್ಕೆಲ್ಲ ದುಡ್ಡು ಕೊಟ್ಟು ನೀನೇನು ಮಾಡ್ತೀವಿ ಹೊಸ ಹೊಸ ದಿನದಾಗ? ಅಯ್ಯೋ ಅಮ್ಮ, ಈ ದುಡ್ಡಲ್ಲಿ ಕೇಕ್ ತಗೊಂಡು ಬಂದು ಪಾರ್ಟಿ ಮಾಡಿದ್ರೆ 2 ಅವರ್ ಖುಷಿ ಸಿಗುತ್ತೆ ಅಷ್ಟೇ. ಆ 2 ಅವರ್ ಖುಷಿಗಿಂತ ನನಗೆ ನಿಮ್ಮ ಖುಷಿನೇ ಮುಖ್ಯ. ದೇವರು ಒಳ್ಳೆ ಹುಡುಗ ಕೊಟ್ಟು ನೀವು ಚೆನ್ನಾಗಿರ್ಲಿಲ್ಲ. ಬರ್ತೀನಮ್ಮ. ಮಂಜು, ಯಾರು ಆ ಸುಂದರಿ? ಏನೋ ಅದು? ಸುಂದರವನ್ನು ನಾಚಷ್ಟು ಸುಂದರವಾಗಿದ್ದಾಳಲ್ಲೋ.
ಹುಡುಗಿ ಅಂದ್ರೆ ಆಗಿರ್ಬೇಕು ಮಗ. ಏನೋ ಮಗ ಇಷ್ಟೊತ್ತು ಅಷ್ಟೊಂದು ಬಿಲ್ಡಪ್ ಕೊಟ್ಟ, ಈಗ ನೋಡಿದ್ರೆ ಈಗ ಆಡ್ತಾವನೆ. ಯಾರು ಆ ಸುಂದರಿ? ನಮ್ಮ ದೇವದುರ್ಗದ ಕಾಲೇಜಿನ ಕ್ಲರ್ಕ್ ಮಗಳು ಕಣೋ. ನೋಡ ಮಗ, ಅಪ್ಪು ಅಣ್ಣ ಕಮಿಷನರ್ ಮಗಳಿಗೆ ಕಣ್ಣಾಕಿದ, ಅವ್ರ ಅಭಿಮಾನಿ ಕ್ಲರ್ಕ್ ಮಗಳಿಗೆ ಕಣ್ಣಾಕಿದ್ದಾನೆ. ಇಲ್ಲಿ ಬಿಡು ಮಗ. ಪ್ರೀತಿ ಅನ್ನೋದು ಉಸಿರಾಡೋ ಗಾಳಿ ಥರ ಮಗ. ಅದು ಯಾವ ಹೃದಯದಲ್ಲಿ ಹೇಗೆ ಸೇರುತ್ತೋ ಆ ಪ್ರೀತಿ ಹೇಗೆ ಹುಟ್ಟುತ್ತೋ ಅಂತ ಯಾರಿಗೂ ಗೊತ್ತಿಲ್ವೋ. ನಿಜ, ಗೊತ್ತಿಲ್ಲ ಒಟ್ಟರು ಪ್ರೀತಿನ ಪ್ರಪಂಚದಾಗ ಚೆನ್ನಾಗಿದೆ. ಸ್ನೇಹನೇ ಸಾಗರದ ಮುಂದಾಗಿದೆ. ಆ ಸುಂದರಿಯ ಸೌಂದರ್ಯ ನನ್ನ ಕಣ್ಣು ಸೆಳೆಯಾಗಿದೆ. ಇಲ್ಲಿರೋದು ಇಲ್ಲಿಂದ ಹೇಳುವುದು ಮಾತಿದೆ. ಮನ ಹಿಂದೆ ಬಿಟ್ಟು ಬಿಟ್ಕೊಡು. ನಾನು ಅಪ್ಪು ಫ್ಯಾನ್. ಇವತ್ತಿನ ನಿನ್ನ ಸಭೆ ಅಂತ ಹೋಗ್ತೀನಿ. ನೀನು ತಿರುಗಿ ನೋಡ್ತೀಯ. ನಾನು ಹಾಗೇನೆ ಇಲ್ಲಿರೋದು ಇಲ್ಲಿಂದ ಪಟ್ಟ ಅಂತ ಹೇಳ್ತೀನಿ. ಲೇಟ್ ಮಾಡಲ್ಲ. ಈ ಬುಕ್ಕಲ್ಲಿ ಬಣ್ಣದ ಚಿಟ್ಟೆ ಬಿಡ್ತೀನಿ. ಬಣ್ಣದ ಚಿಟ್ಟೆಗೂ ಬಡ್ಕೊಳ್ಳೋದಕ್ಕೂ ಹತ್ತಿರ ಸಂಬಂಧ ಐತೆ. ಚಿಟ್ಟೆ ಇಷ್ಟ ಆಗಿದೆ ನೋಡಿದ್ರೆ ಜಾಸ್ತಿ ಆರಾಗುತ್ತೆ. ಹೃದಯಕ್ಕೆ ಇಷ್ಟ ಆದರೂ ಎದ್ದು ಬಂದರೆ ಜಾಸ್ತಿ ಬಡ್ಕೊಳ್ಳುತ್ತೆ. ಅದಕ್ಕೆ ಬುಕ್ಕಲ್ಲಿ ಚಿಟ್ಟೆ ಕೊಟ್ಟು ಹೇಳ್ತೀನಿ. ನೀನು ನನ್ನ ಬಸ್ಸಲ್ಲಿ ಬಂದರೆ ತುಂಬ ಚೆನ್ನಾಗಿ ಸಕ್ತೀನಿ. ಐ ಲವ್ ಯು ಸರ್. ಇಷ್ಟ ಆದ್ರೆ ಬುಕ್ಕಲ್ಲಿ ಬಣ್ಣ ಚಿಟ್ಟೆ ನೋಡು. ಇಲ್ಲಾಂದ್ರೆ ನನ್ನ ಪ್ರೀತಿಯ ಬಗ್ಗೆ ಬುಕ್ಕನ್ನ ಇಲ್ಲೇ ಕ್ಲೋಸ್ ಮಾಡಿ ಹೋಗು. ಓದಿ ಅಪ್ಪ ಅಮ್ಮನ ಹುಡುಗನ ಮದುವೆ ಆಗು. ಏನೋ ಇಲ್ಲಿ ಬರ್ರೋ. ನೀನು ಹೇಳಿದಾಗ ನಾವು ಬರ್ಬೇಕಣ್ಣ, ನೀನು ಬಾರೋ. ಹಾ, ಬರ್ಲೇಬೇಕು. ನೋಡಿ, ಯಾವುದೋ ಒಂದು ಅಣ್ಣನ ಪ್ರೀತಿ ನೋಡಿ, ರೇಸಿನ ಹೋಗಬೇಡಿ. ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ರೇಕ್ ಫಾಲೋ ಮಾಡಿ ಇವೆಲ್ಲ ಮಾಡಿದ್ರೆ ಅಪ್ಪು ಫ್ಯಾನ್ ಮಹೇಶ್ ಮಹಿ ಎಂಟ್ರಿ ಕೊಡ್ತಾರೆ. ನಮ್ ಬಂದವ್ರ ಪ್ರೀತಿ ಮಾತಾಡ್ಬೇಕು. ಹೊರೋಡಿಂದ ಅಲ್ಲ, ಹೋಯ್ತಾ ಇಲ್ಲಿಂದ ಅಲ್ಲ. ಬೇಡ ಬರ ಮಗ, ಇನ್ನೊಂದು ನೋಡ್ಕೋಣ. ಏನು ಇಷ್ಟದಲ್ಲಿ ತೊಡ್ಕೊತೀಯ? ನನ್ಗೆ ಬೇಕಾದವ್ರು ಹೋಗಿದ್ದಾರೆ. ಏನ್ ಈ ತೋಟದಲ್ಲಿ ನೀವು? ಒಂದು ನಿಮಿಷ ಬನ್ನಿ. ಮಹಿ, ನಾನು ನಿನ್ನ ಮೊದಲೇ ಇಷ್ಟಪಡ್ತಿದ್ದೆ. ಆದರೆ ನನ್ನ ಫ್ರೆಂಡ್ಸ್ ಜೊತೆ ಚಾಲೆಂಜ್ ಮಾಡಿದ್ದೆ, ನಾನು ಯಾರಿಗೂ ಮನ್ಸೋಲಲ್ಲ ಅಂತ. ಅದಕ್ಕೆ ಹೇಳೋಕ್ಕಾಗಿಲ್ಲ. ಐ ಲವ್ ಯು ಸೋ ಮಚ್ ಮಹೇಶ್. ಒಂದು ನಿಮಿಷ ಹಿಡ್ಕೊ. ಇದು ನಿಜನ ಆಕ್ಷನ್ ಸವಿ? ಸೀರಿಯಸ್ಲಿ ಐ ಲವ್ ಯು. ಐ ಲವ್ ಯು ಸೋ ಮಚ್ ಸುನಿ. ಏನೋ ಮಗ, ನೀನು ಯಾಕೋ ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ನಿನ್ನಿಂದ ನಮ್ಮ ಹುಡುಗಕ್ಕೆ ಯಾರನ್ನು ತೊಂದರೆ ಕೊಟ್ಟರೆ ಏನೋ ಮಾಡ್ತೀಯ? ಕಣ್ಣಲ್ಲಿ ಕಣ್ಣಿಟ್ಟು ಮನ್ಸಲ್ಲಿ ಮನ್ಸಿಟ್ಟು ನಾನೇ ಉಸ್ತಂತ ನಾನು ಪ್ರೀತಿಸೋ ಸವಿಗೆ ತೊಂದರೆ ಕೊಟ್ರೆ ಫೈಟೇ ಮಗ. ಏನೋ ನಿಮ್ಮ ಹುಡುಗಿನ ಚುಡಾಯಿಸಿ ಫೈಟ್ ಮಾಡ್ತೀಯ ಅಂತ ನೀನು? ಏನೋ ಟೆಸ್ಟ್ ಮಾಡಿ ನೋಡ್ತೀಯನೋ? यार कुत्ते, हमारा पास कलकत्ता का आदमी है, हमारा साथ लगेगा ना मर जाएगा तू. ನಿನ್ನ ಹತ್ರ ಕಲ್ಕತ್ತಾ ಅವರಿದ್ರೆ ಏನು, ಕಾಶ್ಮೀರ ಅವರಿದ್ರೆ ಏನು? ಜೋಯ್, ಅಪ್ಪು ಟೀಮಲ್ಲಿ ಒಂದು ಒಳ್ಳೆ ಮಾತಿದೆ, ಅದನ್ನ ಕೇಳಿದೆ ಸರಿ. ಇಲ್ಲಾಂದ್ರೆ ಏನೋ ಮಾಡ್ತೀಯಾ? ತಂಪೆ ಸೌಂಡೆ. ಹೌದಾ?
ಥರ ಫೈಟ್ ಮಾಡ್ತಿದ್ದಾನೆ. ನೋಡು ನಿಕ್ಕನಾರಾಯಣ ಗುಂಡನೇ ಗೆದ್ದ. ಗುಂಡ ಏನ ಗೆಲ್ಲೋದು ಗುಂಡ್ಕಲ್ಲು ಅಲ್ಲಿ ನೋಡ ಕಟ್ಕೆ ತರ ಇದ್ರು ಕಳತ್ತಾಗವನೆ. ಯಾವಾಗ ಬಂದೆ ಮಗ? ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋಕ್ಕಂತ ಬಂದೆ ಮಗ ಇವತ್ತು. ಸಂಕ್ರಾಂತಿ ಹಬ್ಬನ ಆಗ್ತಿದೆ ತುಂಬ. ಓಕೆ, ಒಳ್ಳೆ ಟೈಮಾಗಿ ಬಂದಿದೆ ಮಗ. ಬಾ ಒಂದು ಕೈ ನೋಡೇ ಬೇಡೋಣ. ಏಯ್, ನಮ್ಮ ಅಪ್ಪನ್ನೇ ನಿಕ್ಕರ್ ನಾರಾಯಣಿ ಅಂತೀಯನೋ ಅಂತ ಹೇಳ್ಬೇಕು ತಾನೆ. ಪ್ಯಾಂಟ್ ಹಾಕಿರೋ ನೀನು ಕರೆಕ್ಟಾಗಿ. ಇರ್ಲಿ ಬಾ ಮಗ, ಅದ್ರನ್ನೆಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ ಜನಗಳು ಸುಮ್ಮನೆ ಯಾಕೆ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ. ಮೇಘ ಅಂತ ಪಾರ್ಕಲ್ಲಿ ಫೈಟಿಂಗ್ ನೋಡಿದೆ, ನನಗೆ ತುಂಬ ಇಷ್ಟ ಆಯಿತು. ಲವ್ ಮಾಡ್ತಾ ಇದ್ದೀನಿ. ನೋಡು ಮೇಘ, ಒಂದು ಹೆಣ್ಣು ಅತಿ ಅಮೂಲ್ಯವಾದ ಒಂದು ದೀಪ. ಆ ದೀಪನ ಎಲ್ಲಿ ಸೇರಿಸ್ಬೇಕಂತ ದೇವ್ರಂತ ಅಪ್ಪ ಮನೆಗೆ ಗೊತ್ತಿರುತ್ತೆ. ಅವ್ನು ನೋಡಿ ಹುಡುಗನ ಮದುವೆ ಆಗಿ ಅವನ ಲೈಫ್ನ ಇದ್ದು ಅವನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ಆ ನೀಲಿನ ಚುಕ್ಕೆ ಅಂತ ಆ ಮನೆ ಬೆಳಗೋ ದೀಪ ನೀನಾಗು. ನಿಮ್ಗೇನೋ ಸಹಾಯ ಬೇಕಾದ್ರೆ ಅಪ್ಪು ಪ್ಯಾನ್ ಸಿಕ್ ಕೇಳಿ ನಾವು ಇದು ಮಾಡ್ತೀವಿ. ನೆನೆ ನೀನು ಫೈಟ್ ಮಾಡೋದು ಯಾವುದೋ ಹುಡುಗಿ ಪ್ರಪೋಸ್ ಮಾಡಲ್ಲ ಅಂತಲ್ಲ ಮಗ, ಅವಳನ್ನು ಪಟಾಯಿಸತ್ತಾನೆ. ಕಣ್ಣಲ್ಲಿ ಕಣ್ಣಿಟ್ಟು ಮನ್ಸಲ್ಲಿ ಮನ್ಸಿಟ್ಟು ನಾನೇ ಹೊಸಂತ ನನ್ನ ಪ್ರೀತಿಸೋ ಸವಿತಾ ಪ್ರೀತಿ ಮುಂದೆ ಯಾವ ಪ್ರೀತಿನೂ ಆಗಲ್ಲ ಮಗ. ಸವಿ ಒಪ್ಕೊಂಡು ಮಗ, ಒಪ್ಕೊಂಡಿದ್ದಿಲ್ಲ ಅಂದ್ರೆ ಏನು ಮಾಡ್ತಿದ್ದೆ ಮಗ ನೀನು? ವೆರಿ ಸಿಂಪಲ್ ಮಗ. ಅರಸವಾಗಿ ಅಪ್ಪು ಅಣ್ಣ ಏನ್ ಮಾಡಿದ್ನೋ ಹಾಗೆ ನಾನು ಮಾಡ್ತಿದ್ದೆ. ಹಾಗೆ ಫ್ರೆಂಡ್ಸ್ ಹತ್ರ ಬಂದ ಹರೀಶ್ ಅಂತ ಮಗ, ಫ್ರೆಂಡ್. ಹಾಯ್ ಅಣ್ಣ. ಹಾಯ್ ಮಗ. ಹಾಯ್ ಡೌಟ್. ದರ್ಶನ್ ಮಹೇಶ್ ಅಂತೇಳಿ. ಹಾಯ್ ಅಣ್ಣ. ಏನ್ ಮಗ ಫೋನ್ ಮಾಡಿದಾಗ ಯಾವ್ದು ಹುಡುಗಿ ಬಗ್ಗೆ ಹೇಳ್ತಾ ಇದ್ದೆ? ಮಗ ಅದೇ ಮಗ ಹೇಳಿದ್ನಲ್ಲೋ, ನೀವ್ ಹೇಳಿದ್ದೆ ಒಂದು ಹುಡುಗಿ ನೋಡಿದ್ದಂತಲ್ಲ, ಅವಳೆ ಮಗ. ಯಾರೋ ನಿನ್ನ ಸಿಹಿ ಸುಂದರಿ? ಸೌಂದರ್ಯ ಸವಿಯಕ್ಕಾಗಲ್ಲ, ಎಷ್ಟು ಸುಂದರವಾಗಿದೆ ಅಂತ ಹೇಳಕ್ಕಾಗಲ್ಲ. ಇವಳೆ ನನ್ನ ಸವಿತಾ ಮಗ. ವಾವ್, ಸೂಪರ್ ಆಗಿದೆ ಮಗ. ಥ್ಯಾಂಕ್ಸ್ ಮಗ. ಸರಿ ಮಗ, ಎಲ್ಲ ಪ್ರೇಮಿಗಳು ದೂರ ಆದ್ಮೇಲೆ ಮರೆಯಕ್ಕೆ ಟ್ರೈ ಮಾಡ್ತಾರೆ, ಆಗಿಲ್ಲ ಅಂದ್ರೆ ಬೇರೆ ಜೊತೆ ಜೀವನ ಮಾಡ್ತಾರೆ. ಆದ್ರೆ ನೀನು ಮಣ್ಣೇ ಮಣ್ಣಾಗೋವರೆಗೂ ನೆನಪಿಸ್ಬೇಕು, ಮಣ್ಣಿನ ಮೇಲಿರೋ ಮನುಷ್ಯರು ಅಂತ ಪ್ರೀತಿ ಮಾಡಿ ಪ್ರಪಂಚಕ್ಕೆ ಸಾರಿ ಹೇಳು ಮಗ. ಪ್ರೀತಿಯಿಂದ ಅದ್ಭುತ ಸೃಷ್ಟಿ ಮಾಡ್ತೀನಿ ಮಗ. ಸರಿ ಮಗ, ನಾನಂತೂ ಯಾರನ್ನು ಪ್ರೀತಿಸಿಲ್ಲ, ಪ್ರೀತಿಸಿರೋಳಿಗೆ 3 ಅಕ್ಷರ ಹೇಳೋಕ್ಕಾಗಿಲ್ಲ. ನಿನ್ನ ಪ್ರೀತಿಗೇನೆ ಸಾಯ್ಬೇಕಾದ್ರೆ ಕೇಳ. ಸರಿ, ಎನಿವೆ ನಿಮ್ಮ ಪ್ರೀತಿಗೆ ಆಲ್ ದ ಬೆಸ್ಟ್. ಮತ್ತೆ ಸಿಗ್ತೀನಿ ನಾನು. ಓಕೆ ಸರಿ ಮಾ, ಎಲ್ಲರೂ ಬರ್ತೀನಿ. ಓಕೆ ಬಾಯ್ ಬಾಯ್. ಬನ್ನಿ ಹರೀಶಣ್ಣ, ಹೋಗೋಣ. ಬಾಯ್ ಡೂಡ್. ಯಾರ ಮಗನು ಲವ್ವಲ್ಲಿ ನೊಂದು ಬೆಂದೋಗಿದ್ದಾನೆ ಮಗ. ನನ್ನ ಬೆಸ್ಟ್ ಫ್ರೆಂಡ್ ವೆಂಕಿ ಅಂತ ಮಗ. ರಾಯಚೂರಲ್ಲಿ ಹುಟ್ಟಿದ್ದಾನೆ, ಮೈಸೂರಲ್ಲಿ ಬೆಳೆದಿದ್ದಾನೆ, ಮಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಾನೆ ಮಗ. ನಾವೆಲ್ಲ ಬೆಸ್ಟ್ ಫ್ರೆಂಡ್ ಮಗ. ಟೈಮ್ ಆಗ್ತಿದೆ, ಹೋಗೋಣ. ಓಕೆ ಬಾಯ್. ಎಲ್ಲರಿಗೂ ಬಾಯ್ ಮಗ. ಬಾಯ್ ಬಾಯ್.
ಮಹಿ, ಏನು ಸಂತ? ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಮಹಿ, ಒಂದು ವಾರ ನಾನು ಊರಲ್ಲಿರಲ್ಲ. ನಾನು ಯಾವಾಗಲೇ ಕಾಲ್ ಮಾಡಿದ್ರು ಪಿಕ್ ಮಾಡು. ನಾನು ನಿನ್ನ ತುಂಬ ಹಚ್ಕೊಂಡಿದ್ದೀನಿ. ಸರಿ, ಓಕೆ ಸವಿ, ಟೇಕ್ ಕೇರ್. ಸರಿ. ಸವಿತಾ ಎಲ್ಲಿ? ಅವಳು ಫೋನ್ ನೀವು ಪಿಕ್ ಮಾಡಿಲ್ಲ ಅಂತ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ಸರಿ ಆಯ್ತು, ಬಾ ಹೋಗೋಣ. ಸವಿ, 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 ಸವಿ. ಏನ್ ಮಹಿ, ಎಲ್ಲೋಗಿದ್ದೆ? 2 ದಿನದಿಂದ ಮೆಸೇಜ್ಗೂ ರಿಪ್ಲೈ ಇಲ್ಲ, ಕಾಲು ಪಿಕ್ ಮಾಡ್ತಿಲ್ಲ. ನೀನು ಬರೋದು ಒಂದು ಕ್ಷಣ ಲೇಟ್ ಆಗಿದ್ರು ನಾನು ಇರ್ತಿರ್ಲಿಲ್ಲ. ಸವಿ, 12 ಗಂಟೆ ಆದ್ರೂ ಸೂರ್ಯ ಬರ್ತಾನೆ, 12 ಗಂಟೆ ಆದ್ರೂ ಚಂದ್ರ ಬರ್ತಾನೆ. ಪ್ರತಿಯೊಂದು ಗಂಟೆಲೂ ಈ ಮಹಿ ನಿನ್ನ ನೆನಪಲ್ಲೇ ಇರ್ತಾನೆ ಕಣೆ. ಮಹೇಶ್ ಎಲ್ಗ ಹೊಡಿದ್ದೀರಾ? ಹೃದಯದ ಗುಡಿ ಕಟ್ಟೋಕೆ. ಮಹೇಶ್ ಎಲ್ಲ ಹೋಗ್ತಾ ಇದ್ದೀರಾ? ಹೃದಯದ ಗುಡಿ ಕಟ್ಟೋಕೆ ಮಗ. ಎಲ್ಲ ಪ್ರೇಮಿಗಳು ಸಾಯೋ ಥರ ಪ್ರೀತಿಸ್ತಾರೆ. ಅದರಲ್ಲಿ ಒಬ್ಬ ಪ್ರೇಮಿ ಸತ್ರು ಇದ್ದ ಪ್ರೇಮಿ ಗೋರಿ ಕೂಡ ಕಟ್ಸಲ್ಲ. ನೀವೆಲ್ಲ ಹೃದಯದ ಗುಡಿ ಕಟ್ತೀರಾ? ನಿಜ, ಎಲ್ಲ ಪ್ರೇಮಿಗಳು ಇತಿಹಾಸ ನೋಡಿ ಪ್ರೀತಿಸ್ತಾರೆ. ಆದರೆ ನಾವು
ಇತಿಹಾಸದ ಪುಟ ಸೇರೋ ಹಾಗೆ ಪ್ರೀತಿಸ್ತೀವಿ ಮಗ. ನಮ್ಮೂರಿನ ಜನಕ್ಕೆ ನೀವು ಯಾರಂತ ಗೊತ್ತಿಲ್ಲ, ಇನ್ನು ಇತಿಹಾಸ ಎಲ್ಲೋ ಸೇರ್ತೀರಾ? ನೋಡು ಮಂಜು, ಈ ನಮ್ಮ ಜನ ಮನಸ್ಸು ಅಂತ ಎದೆ ಹೊಡ್ಕೊಳ್ತಾರೆ, ಆದರೆ ಬೆಂಗಳೂರಿನಲ್ಲಿ ಎತ್ತೆತ್ತರವಾದ ಬಿಲ್ಡಿಂಗ್ಗಳು ಕಟ್ತಾರೆ. ನಾವು ಯಾರಿಗೂ ಕಾಣದ ಮನಸ್ಸನ್ನು ಹೃದಯದ ಗುಡಿಯಾಗಿ ಕಟ್ಟಿಸ್ತೀವಿ ಮಗ. ನಾವು ಕಟ್ಟಿದ ಹೃದಯದ ಗುಡಿನ ನೋಡಿದ್ಮೇಲೆ ಇಡೀ ಪ್ರಪಂಚನೇ ಹೇಳ್ಕೊಳ್ಳುತ್ತೆ ಬೆಂಗಳೂರಲ್ಲಿ ಮಹೇಶ ಸವಿತಾ ಅನ್ನೋ ಪ್ರೇಮಿಗಳು ಇದ್ರು ಅಂತ. ಬಾ ಮಹಿ, ಹೋಗೋಣ. ನೀವು ಪ್ರೀತಿಸುವವರು ನಿಮ್ಮಿಂದ ದೂರ ಇದ್ದಾರೆ ಅಂದರೆ ಅವರು ನನ್ನ ಮರೆತು ಬಿಡುತ್ತಾರೆ ಅಂತ ಯಾವತ್ತೂ ಯೋಚಿಸಬೇಡಿ. ಯಾಕೆ ಅಂದರೆ ಅವರು ಎಲ್ಲೇ ಇದ್ದರೂ ನಿಮ್ಮ ಹೆಸರಲ್ಲೇ ಉಸಿರಾಡುತ್ತಾರೆ. ನಿಮ್ಮ ಹೆಸರೇ ಜೀವಗಳ ಉಸಿರು. ನಿಮ್ಮನ್ನು ನಂಬಿದ ಹೃದಯವನ್ನು ಯಾವತ್ತೂ ನೋಯಿಸಬೇಡಿ. ನಿಮ್ಮಲ್ಲಿ ನಾನು ಒಬ್ಬ ಪ್ರೇಮಿ.